ಕೆಸಿ ಜನರಲ್ ಆಸ್ಪತ್ರೆಗೆ ಇವತ್ತು ದಿಢೀರಂತ ಲೋಕಾಯುಕ್ತ ನ್ಯಾಯಮೂರ್ತಿಗಳು ಭೇಟಿ ಕೊಟ್ಟರು. ಅಲ್ಲಿರುವಂತಹ ಅವ್ಯವಸ್ಥೆಯನ್ನ ಕಂಡು ಅಸಮಾಧಾನವನ್ನ ವ್ಯಕ್ತಪಡಿಸಿ ಶಿಸ್ತು ಕ್ರಮಕ್ಕೆ ಮುಂದಾಗಿದ್ದಾರೆ. ಆ ಬಗ್ಗೆ ವರದಿ ಇದೆ, ನೋಡ್ಕೊಂಡು ಬನ್ನಿ. ಕೆಸಿ ಜನರಲ್ ಆಸ್ಪತ್ರೆಗೆ ಲೋಕಾಯುಕ್ತರು ದಿಢೀರ್ ಭೇಟಿ. ಆಸ್ಪತ್ರೆಯ ಭ್ರಷ್ಟಾಚಾರ, ಸೌಕರ್ಯಗಳ ಕೊರತೆ ಬಗ್ಗೆ ಪರಿಶೀಲನೆ. ಸರ್ಕಾರಿ ಆಸ್ಪತ್ರೆ ಅಂದ್ರೇನೆ ಜನ ಮೂಗು ಮುರಿತಾರೆ. ಬಡವರಿಗೆ ಅಂತಲೇ ಇರೋ ಆಸ್ಪತ್ರೆಯಲ್ಲಿ ಯಾರು ಏನೇ ಮಾಡಿದ್ರೂ ನಡೆಯುತ್ತೆ ಅನ್ನೋ ಮನೋಭಾವ ಇರುತ್ತೆ. ಹೀಗೆ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಲಂಚ ಕೇಳ್ತಾರೆ. ಹಣ ನೀಡಿದ್ರೇನೆ ಸರಿಯಾಗಿ ನೋಡಿಕೊಳ್ಳೋದು, ಸರಿಯಾದ ವ್ಯವಸ್ಥೆಗಳೇ ಇಲ್ಲ ಅನ್ನೋ ಸಾಕಷ್ಟು ದೂರುಗಳು ಲೋಕಾಯುಕ್ತರಿಗೆ ಬಂದ ಹಿನ್ನೆಲೆ ಇವತ್ತು ಬೆಳಿಗ್ಗೆಯೇ ಲೋಕಾಯುಕ್ತರ ತಂಡ ದಿಢೀರ್ ಭೇಟಿ ನೀಡಿ ಆಸ್ಪತ್ರೆಯನ್ನ ಇಂಚಿಂಚು ಸುತ್ತಾಡಿ ಅಲ್ಲಿನ ನೈಜತೆ ಅರಿತುಕೊಂಡಿದ್ದಾರೆ. ಮುಖ್ಯ ಲೋಕಾಯುಕ್ತ ನ್ಯಾಯಮೂರ್ತಿ ಬಿಎಸ್ ಪಾಟೀಲ್, ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಫಣೀಂದ್ರ ಮತ್ತು ನ್ಯಾಯಮೂರ್ತಿ ಬಿ ವೀರಪ್ಪ 3 ತಂಡಗಳಾಗಿ ಆಸ್ಪತ್ರೆಯ ಇಡೀ ವಾರ್ಡ್ಗಳನ್ನ ಪರಿಶೀಲನೆ ನಡೆಸಿದ್ರು. ಆಸ್ಪತ್ರೆಯಲ್ಲಿ ಸರಿಯಾಗಿ ನೀರು ಬರಲ್ಲ, ಹೆರಿಗೆ ವಾರ್ಡ್ನಲ್ಲಿ ಬಿಸಿ ನೀರು ಇಲ್ಲ, ಕುಡಿಯಲು ಸಹ ನೀರಿನ ಸೌಲಭ್ಯವಿಲ್ಲ, ರೋಗಿಗಳಿಗೆ ಸೂಕ್ತ ಔಷಧಿಗಳು ಸಿಗಲ್ಲ. ಹೀಗೆ ಮೂಲ ಸಮಸ್ಯೆಗಳು ಪರಿಶೀಲನೆ ವೇಳೆ ಬೆಳಕಿಗೆ ಬಂದಿದೆ. ಇದೇ ವೇಳೆ ಖುದ್ದಾಗಿ ರೋಗಿಗಳ ಬಳಿ ಆಸ್ಪತ್ರೆಯ ವ್ಯವಸ್ಥೆ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಆಸ್ಪತ್ರೆಯ ಸಿಬ್ಬಂದಿ ಹಣ ಪಿಕ್ತಿದ್ದಾರೆ ಅಂತ ಮಹಿಳೆಯೊಬ್ಬರು ತಮಗಾದ ಅನುಭವವನ್ನ ಲೋಕಾಯುಕ್ತರ ಮುಂದೆ ಇಟ್ರು. ಇಡೀ ಆಸ್ಪತ್ರೆಯನ್ನ ಪರಿಶೀಲನೆ ಮಾಡಿದ ನ್ಯಾಯಮೂರ್ತಿಗಳು ಆಸ್ಪತ್ರೆಯ ವೈದ್ಯಾಧಿಕಾರಿಗಳಿಗೆ ನೀವು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಎಚ್ಚರಿಕೆ ನೀಡಿದ್ರು. ಕೆಲ ವೈದ್ಯರು ಆಸ್ಪತ್ರೆಗೆ ಬರದೇ ಇರೋದು ಸಹ ಲೋಕಾಯುಕ್ತರು ಗಮನಿಸಿದ್ದು ಅದನ್ನೆಲ್ಲ ವರದಿ ನೀಡುವಂತೆ ಸೂಚಿಸಿ ಶಿಸ್ತು ಕ್ರಮ ಕೈಗೊಳ್ಳೋದಾಗಿ ತಿಳಿಸಿದ್ದಾರೆ. ಪೇಷಂಟ್ಸ್ ಹೇಳ್ತಾ ಇದ್ದಾರೆ, ಡಿ ಗ್ರೂಪ್ ಎಂಪ್ಲಾಯೀಸು, ನರ್ಸಿಂಗ್ ಸ್ಟಾಫು 100-200 ಕೊಟ್ಟರೆ ಸಾಕಾಗೋದಿಲ್ಲ, ಅವರಿಗೆ 500 ರೂಪಾಯಿ ಕೊಡಬೇಕು ಅಂತೆ, ಕೊಡದೇ ಇದ್ರೆ ಅಟೆಂಡೇ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಗವರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಈ ತರ ಆದ್ರೆ ಪೂರ್ ಪೀಪಲ್ ಎಲ್ಲಿ ಹೋಗಬೇಕು? ಡಾಕ್ಟರ್ಸು, ಸೂಪರಿಂಟೆಂಡೆಂಟು, ಅಧಿಕಾರಿಗಳಿಗೆ, ಮೆಡಿಕಲ್ ಡಿಪಾರ್ಟ್ಮೆಂಟ್ಗೆ ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಬಹಳಷ್ಟು ಸೀರಿಯಸ್ ಆಗಿ ಈ ಕೇಸನ್ನು ನಾವು ಪರ್ಸೂ ಮಾಡ್ತೀವಿ. ಪರಿಶೀಲನೆ ವೇಳೆ ವೈದ್ಯಕೀಯ ಸಿಬ್ಬಂದಿ ಮತ್ತು ಇತರ ಸಿಬ್ಬಂದಿ ಸರಿಯಾದ ಹಾಜರಾತಿ ಪುಸ್ತಕ ಮೇಂಟೈನ್ ಮಾಡಿಲ್ಲ, ಕ್ಯಾಶ್ ಬುಕ್ ಕೂಡ ನಮೂದಿಸಿಲ್ಲ. ಹಣ ಪಡೆಯುವ ಸಿಬ್ಬಂದಿ ವಿರುದ್ಧ ಕ್ರಮ ಕೈಗೊಳ್ಳೋದಾಗಿ ಉಪ ಲೋಕಾಯುಕ್ತ ಫಣೀಂದ್ರ ತಿಳಿಸಿದ್ರು. ಇದು ಆಸ್ಪತ್ರೆಯೋ ಭೂತ ಬಂಗಲೆಯೋ? ವೈದ್ಯರಿಗೆ ಸರಿಯಾದ ಗ್ಲಾಸ್ ಮಾಸ್ಕ್ ಸಿಗ್ತಿಲ್ಲ, ರೋಗಿಗಳಿಗೆ ಸರಿಯಾದ ಔಷಧಿ ಸಿಗ್ತಿಲ್ಲ ಅಂದ್ರೆ ಹೇಗಿದೆ ಇಲ್ಲಿನ ಪರಿಸ್ಥಿತಿ ಎಂದು ಗೊತ್ತಾಗ್ತಿದೆ ಅಂತ ನ್ಯಾಯಮೂರ್ತಿ ಬಿ ವೀರಪ್ಪ ಹೇಳಿದ್ರು. ಈ ಕ್ಯಾಶ್ ಡಿಕ್ಲರೇಷನ್ ರಿಜಿಸ್ಟರ್, ಅಟೆಂಡೆನ್ಸ್ ರಿಜಿಸ್ಟರ್ ಕೂಡ ಸರಿಯಾದ ರೀತಿಯಲ್ಲಿ ಮೇಂಟೈನ್ ಮಾಡಿಲ್ಲ, ಸಿಗ್ನೇಚರೇ ಮಾಡಿಲ್ಲ. ಯಾವ ಕಾರಣಕ್ಕೆ ಏನು ಸಿಎಲ್ ಹಾಕಿದಾರಾ, ಏನು ಬಂದಿಲ್ವಾ, ಅಷ್ಟು ದಿನ ಏನು ಆಬ್ಸೆಂಟಾ, ಅವರು ಏನು ಅಂತಂದು ಆ ದಾಖಲಾತಿಗಳಿಂದ ನಮಗೆ ಗೊತ್ತಾಗ್ತಾ ಇಲ್ಲ. ಡಾಕ್ಟರ್ಗಳೇ ಕೆಲವರು ಬರ್ದಿಲ್ಲ ಕ್ಯಾಶ್ ಡಿಕ್ಲರೇಷನ್ ರಿಜಿಸ್ಟರ್ಸು, ಸ್ಟಾಫ್ಗಳು ಸುಮಾರು ಜನ ಬರ್ದಿಲ್ಲ. ಅದಕ್ಕೆ ಅವರಿಗೆ ಸೂಪರಿಂಟೆಂಡೆಂಟ್ಗೂ ಕೂಡ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ಮೇಂಟೈನ್ ಮಾಡಬೇಕು ಅಂತಂದು ಹೇಳಿದೀವಿ. ಆ ಪೇಷಂಟ್ ಮೇಲೆ ಅಪ್ರಾನ್ ಹಾಕಕ್ಕೆ ಇದಿಲ್ಲ, ಡಾಕ್ಟರ್ಗಳಿಗೆ ಬ್ಲೌಸೇ ಇಲ್ಲ ಅಂತ ಹೇಳ್ತಾರೆ. ಆಸ್ಪತ್ರೆ ತರ ಕಾಣ್ತಾ ಇಲ್ಲ, ಕ್ಲೀನ್ ಇಲ್ಲ, ಬೂತ್ ಬಂಗ್ಲೆ ತರ ಕಾಣುತ್ತೆ. ಸುಮಾರು ಮೆಡಿಸಿನ್ಸ್ ಮಕ್ಕಳಿಗೆ ಔಟ್ ಸೈಡ್, ಇವನ್ ಸಿಟಿಜನ್ ಇಲ್ಲ ಅಂತ ಹೇಳ್ತಾರೆ. ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಎಲ್ಲಾ ಪೇಷಂಟ್ಸ್ಗೂ ಗೌರ್ಮೆಂಟ್ ಆಸ್ಪತ್ರೆ ಬರೋರ್ಗೆ ಎಲ್ರಿಗೂ ಫ್ರೀ ಕೊಡಬೇಕು. ಇವರು ನಾವು ಹೋದ್ಮೇಲೆ ಯಾಕೆ ನೀವು ಬೋರ್ಡ್ ಇನ್ನ ಇಟ್ಟಿದ್ರೆ ಅವಾಗ ನಮ್ಮ ಮುಂದೆ ಕಿತ್ತಾಕ್ತಾರೆ. ಕೈಗಳಿಗೆ ಇದನ್ನ ಹಾಕೊಳ್ಳಕ್ಕೆ, ಬ್ಲೌಸ್ ಹಾಕೊಳ್ಳಕ್ಕೆ ಬೆಗ್ ಮಾಡೋ ಪರಿಸ್ಥಿತಿ ಇದೆ ಸರ್ ಅಂತ ಹೇಳ್ತಾರೆ. ಇದೆಲ್ಲ ನಾವು ಆಲ್ರೆಡಿ ಕೇಸ್ ರಿಜಿಸ್ಟರ್ ಆಗಿದೆ, ಟೇಕ್ ಆಕ್ಷನ್ ಸ್ಟ್ರಿಕ್ಟ್ಲಿ. ಒಟ್ನಲ್ಲಿ ಲೋಕಾಯುಕ್ತರ ದಾಳಿ ವೇಳೆ ಅನೇಕ ಸಮಸ್ಯೆಗಳು ಇರೋದು ಗೊತ್ತಾಗಿದೆ. ಆಸ್ಪತ್ರೆಯ ವೈದ್ಯರು ಸೇರಿದಂತೆ ಸಿಬ್ಬಂದಿ ಹಣಕ್ಕಾಗಿ ರೋಗಿಗಳನ್ನು ಪೀಡಿಸುತ್ತಿರೋದು ಸಹ ಗೊತ್ತಾಗ್ತಿದೆ. ಸಾಕಷ್ಟು ಜನ ಲೋಕಾಯುಕ್ತರ ಮುಂದೆ ತಮಗೆ ಹಣದ ಬೇಡಿಕೆ ಇಟ್ಟಿರೋದನ್ನ ತಿಳಿಸಿದ್ದಾರೆ. ಈ ಬಗ್ಗೆ ಲೋಕಾಯುಕ್ತ ಅಧಿಕಾರಿಗಳು ಕ್ರಮ ಕೈಗೊಳ್ಳೋದಾಗಿ ತಿಳಿಸಿದ್ದಾರೆ. ಆಸ್ಪತ್ರೆಯ ಅವ್ಯವಸ್ಥೆಗೆ ಶಾಶ್ವತ ಪರಿಹಾರ ಸಿಗುತ್ತಾ ಕಾದು ನೋಡಬೇಕಿದೆ. ಮಾರುತಿ ಬೆಳ್ಳೂರು, ಪಬ್ಲಿಕ್ ಟಿವಿ, ಬೆಂಗಳೂರು.